ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ ನಾಯ್ಡು. ಲಾಸ್ಟ್ ವಿಡಿಯೋ ಧರ್ಮಸ್ಥಳದಲ್ಲಿ ಎಂಡ್ ಮಾಡಿದ್ನಲ್ವ. ಸೊ ಇವಾಗ ನಾವು ಧರ್ಮಸ್ಥಳ ಬಿಟ್ಟು ಮುಂದೆ ಹೋಗ್ತಿದ್ದೀವಿ. ಐ ಥಿಂಕ್ ಸಕಲೇಶ್ಪುರಕ್ಕೆ ಹೋಗೋದು ಅಂತ. ಅಲ್ಲಿ ಏನು ಸ್ಟೇ ಮಾಡ್ತೀವಿ, ಎಲ್ಲಿ ಏನೇನು ಪ್ಲೇಸಸ್ ನೋಡ್ತೀವಿ, ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ. ನಾವು ಆನ್ ದ ವೇ ಸಕಲೇಶ್ಪುರಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಕೊರಗಜ್ಜ ಅಂತ ದೇವಸ್ಥಾನ ಇದೆ ಅಂತ, ಹಳೆ ದೇವಸ್ಥಾನ. ದಿಕ್ಕಿ ಅದನ್ನ ನೋಡೋಣ ಅಂತ ಹೋಗ್ತಿದ್ದೀವಿ. ಎಲ್ಲ 22ನೇ ತಾರೀಕಿನ ದೈವದ ಕಟ್ಟೆಯನ್ನು ಮುಟ್ಟಬಾರದು. ಇವಾಗ ಈ ಚಿಕ್ಕದು ದೊಡ್ಡದಾಗಿ ಮಾಡ್ತಾ ಇರೋದು ದೇವಸ್ಥಾನ. ಡ್ರಿಂಕ್ಸ್ ಎಟ್ಲು తెలుసా? లోటానిక్ కాదు, ఆ పక్క ఉంది చూడు ಪ್ಯಾಕೆಟ್ಸ್. ಇವಾಗ ನಾವು ಸಕಲೇಶ್ಪುರದಲ್ಲಿರೋ ಶ್ರೀ ಬೆಟ್ಟ ಭೈರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಗೈಸ್, ಇಲ್ಲಿ ಫೋಟೋಶೂಟ್ ನಡೀತಿದೆ. ಪ್ರೀ ವೆಡ್ಡಿಂಗ್ ಶೂಟ್ ಅನಿಸುತ್ತೆ. ಇಲ್ಲೊಂದು ಪೇರಿದೆ. ಅಕ್ಕ ಮತ್ತು ಬಾಬಾ ಫೋಟೋಸ್ ತೆಗೆಸ್ಕೊತಿದ್ದಾರೆ. ಅಲ್ಲಿ ಪಕ್ಕದಲ್ಲಿ ಬೇರೆ ಫೋಟೋ ಶೂಟ್ಸ್ ಅವ್ರವ್ರೆ. ನನ್ನ ತಂಗಿ ಬಿಸಿಲಿಗೆ ನಿಂತ್ಕೊಳಕ್ಕೆ ಆಗದಿರೋ ನಿಂತ್ಕೊಂಡವಳೆ. ಗಾಯ್ಸ್, ಫಸ್ಟಲ್ಲಿ ಇಕ್ಕಿ ಬಿಸಿಲು ಅಂತ ಇದ್ದ. ಅದೆಲ್ಲರೂ ಕರೆದು ಅವನೇ ಫೋಟೋ ತೆಗಿ ಅಂತ ತೆಗೆಸ್ಕೊತಿದ್ದಾರೆ. ಬಿಸಿಲು ಆದರೂ ಕೂಡ ಅಲ್ವಾ. ಗಾಯ್ಸ್, ಕಾರ್ ಇಲ್ಲಿ ಹಾಕಿದ್ದ. ಅಲ್ಲಿ ಲೊಕೇಶನ್ ಚೆನ್ನಾಗಿದೆ ಅಂತ ಅಲ್ಲೋಗಿ ಹಾಕಿದ್ದಾನೆ. ಎಲ್ಲರನ್ನೂ ಇಲ್ಲಿ ಬಿಸಿಲಲ್ಲಿ ನಿಲ್ಸಿದ್ದಾನೆ. ಅಲ್ಲಿ ಭೈರೇಶ್ವರ ಬೆಟ್ಟ ನೋಡಿಕೊಂಡು ಇಲ್ಲಿ ಊಟ ಮಾಡೋಣ ಅಂತ ಬಂದಿದ್ದೀವಿ. ಲಂಚು ಫುಲ್ಲು ಸುಸ್ತಾಗಿದೆ ಎಲ್ಲರಿಗೂ. ಇವಾಗ ಇಲ್ಲಿ ಲಂಚ್ ಮಾಡಿ ನೆಕ್ಸ್ಟ್ ಎಲ್ಲಿಗೆ ಹೋಗೋದು? ನೆಕ್ಸ್ಟು ಸಕಲೇಶ್ಪುರ. ಸಕಲೇಶ್ಪುರದಲ್ಲಿ ಎಲ್ಲಿ? ಸಕಲೇಶ್ಪುರದಲ್ಲಿ ಸಕಲೇಶ್ಪುರ. ಇವಾಗೆಲ್ಲರೂ ಅಕ್ಕಿ ರೊಟ್ಟಿ, ಬದನೆಕಾಯಿ ಗೊಜ್ಜು ಮತ್ತು ಇದೇನಿದು ಕೆಂಪು ಚಟ್ನಿ ತಿಂತಾಯಿದ್ದೀವಿ. ಗಾಯ್ಸ್, ಇವಾಗ ನಾವು ಅಬ್ಬೆ ಫಾಲ್ಸ್ಗೆ ಬಂದಿದ್ದೀವಿ. ಸೊ ಗಾಯ್ಸ್, ಈ ಒಬ್ಬೊಬ್ಬರನ್ನ ಇಳಿಸ್ಕೊತಾ ಇದ್ದಾರೆ. ಯಾಕಂದರೆ ಇಲ್ಲಿ ಡೌನ್ಸ್ ಇದೆ, ಫಾಲ್ಸ್ ಅಂತ ಸಕ್ಕತ್ತಾಗಿದೆ. ಸೊ ಗಾಯ್ಸ್, ವಾಟರ್ ಫಾಲ್ಸ್ ತುಂಬ ಚೆನ್ನಾಗಿದೆ. ನೀವು ಸಕಲೇಶ್ಪುರ ಹತ್ರ ಬಂದಾಗ ಮರಿದಿರ ವಿಸಿಟ್ ಮಾಡಿ. ಕೂಲ್ ಆಗಿದೆ ತುಂಬ. ಸೊ ಗಾಯ್ಸ್, ಎಲ್ಲಿ ನೋಡಿದ್ರು ಕೂಡ ಫೋಟೋಶೂಟ್ಸ್ ನಡೀತಿದೆ. ನಮಗಂತೂ ಜಾಗನೇ ಇಲ್ಲ. ಸಕಲೇಶ್ಪುರದಲ್ಲಿ ಫೋಟೋಶೂಟ್, ಎಲ್ಲ ಕಡೆನೂ ಫೋಟೋಶೂಟ್ಸ್. ಸೊ ಗಾಯ್ಸ್, ಲಿಕ್ಕಿ ಪುಟ್ಟು ಮತ್ತು ಬಾವ ಮಕ್ಕ ತೊಳಿತಾ ಇದ್ದಾರೆ. ಬೆಳ್ಳಕ್ಕೆ ಹಾಕ್ತಾರೆ ಅಂತೆ. ಲಿಕ್ಕಿ ನೋಡಿ ಹೆಂಗ್ ಗುಡ್ಸ್ತವನೆ ಮಕ್ಕನ. ಗಾಯ್ಸ್, ಸಕಲೇಶ್ಪುರದಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಲಾಡ್ಜ್ ತೊಗೊಂಡಿದ್ದೀವಿ. ಇವಾಗ ಫುಲ್ ರೆಸ್ಟ್ ಮಾಡಿ ನೈಟ್ ಆಚೆ ಹೋಗೋಣ ಅಂತ. ಗಾಯ್ಸ್, ಇಷ್ಟೊತ್ತು ರೂಮಲ್ಲಿ ಲೂಡೋ ಆಡ್ಕೊಂಡಿದ್ವಿ. ಇವಾಗ ಡಿನ್ನರ್ ಟೈಮ್ ಆಯಿತು, ಅರೌಂಡ್ 8:30 ಆಯಿತು. ಅಂದ್ಕೊಂಡು ಡಿನ್ನರ್ ಮಾಡೋಣ ಅಂತ ಹೋಗ್ತೀವಿ ಹೋಟೆಲ್ ಇಟ್ಕೊಂಡು. ಗಾಯ್ಸ್, ಇಲ್ಲಿ ಬರೀ ನಾನ್ ವೆಜ್ ಹೋಟೆಲ್ಸ್ ಇದೆ. ಇವತ್ತು ಮಂಡೇ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿನ್ನಲ್ಲ, ವೆಜ್ ಹೋಟೆಲ್ ಹುಡುಕ್ತಾ ಇದ್ದೀವಿ. ಸೊ ಗಾಯ್ಸ್, ಹೋಟೆಲ್ ಸಿಕ್ಕಿದೆ. ನಾನು ಫ್ರೈಡ್ ರೈಸು, ರೋಟಿ, ಮಶ್ರೂಮ್ ಕರಿ, ಮಶ್ರೂಮ್ ಪೆಪ್ಪರ್ ಡ್ರೈ ಇಸ್ಕೊಂಡು ತಿಂತಿದ್ದೀವಿ.
ಊಟ ಮಾಡ್ಕೊಂಬಂದ್ವಿ. ಇವಾಗ ಲಗೇಜ್ ಎಲ್ಲ ಎತ್ಕೊಂಡು ರೂಮ್ಗೆ ಹೋಗ್ತಿದ್ದೀವಿ. ಇನ್ನು ರೂಮಲ್ಲಿ ಮಲ್ಕೊಂಡು ನೆಕ್ಸ್ಟ್ ನಾಳೆ ಬೆಳಗ್ಗೆ ಬೇರೆ ಪ್ಲೇಸಸ್ ನೋಡೋಣ. ಮಾರ್ನಿಂಗ್ ಗಾಯ್ಸ್, ಇವಾಗ ನಾವು ರೂಮ್ನ ಚೆಕ್ಔಟ್ ಆಗ್ತಿದ್ದೀವಿ. ಇವಾಗ ಒಂದು ಬೆಟ್ಟಕ್ಕೆ ಹೋಗಬೇಕು, ಅಲ್ಲಿ ಟ್ರಕ್ಕಿಂಗ್ ಮಾಡಬೇಕಂತೆ. ಸೊ ಗಾಯ್ಸ್, ನಾವೆಲ್ಲ ಹೊಸಳ್ಳಿ ಬೆಟ್ಟಕ್ಕೆ ಬಂದಿದ್ದೀವಿ. ಇವಾಗ ಟ್ರಕ್ಕಿಂಗ್ ಮಾಡೋಕ್ಕೆ ಹೋಗಬೇಕು. 800 ಮೀಟರ್ ಅಷ್ಟೇ, 1 ಕಿಲೋಮೀಟರ್ ಇಲ್ಲ, ಅರ್ಧ ಕಿಲೋಮೀಟರ್. ಹತ್ತು ಬೇಬಿ. ಸೊ ಗೈಸ್, ಅವನ್ನ ಹತ್ತಕ್ಕೆ ಆಗ್ತಾಯಿಲ್ಲ ಅಂತೆ. ಎಲ್ಲರೂ ಹತ್ತಿ ಮುಂದೆ ಹೋಗಿದ್ದಾರೆ, ನಾನು ಅಕ್ಕ ಅದಕ್ಕೆ ಹೋಗ್ತಾ ಇದ್ದೀವಿ. ಗಾಯ್ಸ್, ಬಾವ ಬೇಬಿ ಪುಟ್ಟು ಹತ್ತಾ ಇದ್ದಾರೆ. ಅಲ್ಲಿ ತಮ್ಮ ಮತ್ತು ಅಕ್ಕ ಹತ್ತಕ್ಕಾಗಲ್ಲ ಅಂತ ಮತ್ತೆ ರಿಟರ್ನ್ ಹೋಗ್ತಿದ್ದಾರೆ. ಎಷ್ಟೊತ್ತಾಗುತ್ತೋ ನೋಡೋಣ ಹತ್ತಕ್ಕೆ. ಲಾಸ್ಟ್ ಟೈಮ್ ನಾವು ಬಂದಾಗ ಫುಲ್ಲು ಪಾಪ್ಗಂಟ ಜೀಪಲ್ಲಿ ಹೋಗಿದ್ರಿ. ಮಳೆ ಬಂದಿತ್ತು ಅನಿಸುತ್ತೆ. ಫುಲ್ ರೋಡೆಲ್ಲ ಹಾಳೋಗಿದೆ, ಹಾಳ ಜಾಸ್ತಿ ಬಿದ್ದಿದೆ. ಅದಕ್ಕೆ ನಡ್ಕೊಂಡೇ ಹೋಗ್ಬೇಕಂತೆ. ಅವ್ನು ನೋಡಿ ಹೆಂಗೆ ಓಡ್ತಿದ್ದಾನೆ. ನನ್ನ ಕಡೆ ಅಂತೂ ನಡೆಯೋಕ್ಕೆ ಆಗ್ತಿಲ್ಲ. ಸೊ ಗಾಯ್ಸ್, ಟಾಪ್ ಹತ್ರ ಬಂದಿದ್ದೀವಿ. ಇನ್ನು ಹತ್ತಾನೇ ಇದ್ದೀವಿ. ಇನ್ನು ಎಷ್ಟು ಹತ್ಬೇಕೋ ಗೊತ್ತಿಲ್ಲ. ಬಾಬಾ ನಮ್ಮ ಕೈ ಮತ್ತು ಬೇಬಿ ಕೈ ಇಟ್ಕೊಂಡು ಹಚ್ತಾ ಇದ್ದಾರೆ. ಸೊ ಗಾಯ್ಸ್, ಇನ್ನೇನು ಬೆಟ್ಟ ಫಿನಿಶ್ ಮಾಡೋ ಹತ್ರ ಬಂದಿದ್ದೀವಿ. ಬಾಬಾ ಹೆಂಗನ್ಸಿದೆ ಬೆಟ್ಟ ಹತ್ತಿ? ತುಂಬ ಖುಷಿ ಆಯಿತು. ನಮ್ಮ ಬೇಬಿನೂ ಬಂದಿದ್ದಾರೆ. ಹೆಂಗನ್ಸ್ತು ಬೇಬಿ? ಬೇಬಿ ಸುಸ್ತಾಗಿಬಿಟ್ಟಿದ್ದಾರೆ, ಅದಕ್ಕೆ ಬಿಡ್ತಾ ಇಲ್ಲ. ಮೇಲೆ ಫುಲ್ ಹತ್ತೋವರೆಗೂ ಬಿಡಲ್ಲ. ಪುಟ್ಟು, ಬೆಟ್ಟ ಹತ್ತಿ ಹೆಂಗನ್ಸ್ತೈತೆ? ಕಾಲ ರಕ್ತ ಎಲ್ಲ ಬರ್ತೈತೆ ಅವನಿಗೆ. ಆದರೂ ಅನಿಸ್ತಾ ಇಲ್ಲ. ಬಾವಾಗ ಇಲ್ಲೇ ಇರ್ಬೇಕು ಅನಿಸ್ತೈತಂತೆ. ಸೊ ಗೈಸ್, ಇನ್ನೇನು ಫಿನಿಶ್ ಮಾಡ್ತೀವಿ. ಇನ್ನು ಅಷ್ಟು ಹತ್ತಬೇಕು. ಎಷ್ಟೊತ್ತಾಯ್ತು ಹತ್ತಕ್ಕೆ ಸ್ಟಾರ್ಟ್ ಮಾಡಿ ಬಾಬಾ? 25 ಮಿನಿಟ್ಸ್. 25 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡೋಕ್ಕಿದ್ದೀವಿ ನಾವು. ಸೊ ಗೈಸ್, ಇನ್ನೂ ಇಷ್ಟು ಮೇಲಕ್ಕಿದೆ. ಮೇಲಕ್ಕಂತೂ ಹತ್ತಕ್ಕಾಗ್ತಾ ಇಲ್ಲ. ಹಿಂದೆ ನೋಡಿದ್ರೆ ಹಿಂಗಿದೆ. ಬಿದ್ದಿದ್ದೀವಿ ಅಂದರೆ ಸರಿಯಾಗಿ ಬೀಳ್ತೀವಿ. ವಾವ್, ಇವಾಗ ವಿಡಿಯೋ ಮಾಡ್ತಾರೆ. ವಾವ್ ಗಾಡ್, ಸಖತ್ತಾಗಿದೆ. ನೀವು ಸಕಲೇಶ್ಪುರ ಬಂದಾಗ ಮರಿದೀರಾ ಬನ್ನಿ, ಹೊಸಳ್ಳಿ ಬೆಟ್ಟ. ನಾವು ಫುಲ್ ಪೀಕಿಗೆ ಬಂದಿದ್ದೀವಿ. ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ನೀವು ಸಕಲೇಶ್ಪುರಕ್ಕೆ ಬಂದರೆ ಈ ಬೆಟ್ಟಕ್ಕೆ ಬರಲೇಬೇಕು, ಹೊಸಳ್ಳಿ ಬೆಟ್ಟ ಅಂತ. ಸಖತ್ತಾಗಿದೆ ವ್ಯೂ ಅಂತೂ. ಕುಡಿಯೋಕೆ ನೀರು ಕೂಡ ಇಲ್ಲ. ನಾನು ತಂಗಿನ ಕೇಳೋಣ ಹೇಗಿದೆ ಅಂತ. ಬೇಬಿ ಟಕ್ಕಂತ ಮಾತಾಡಬೇಕು. ಹೆಂಗನ್ಸಿದೆ ಪುಟ್ಟು? ನಿಮ್ಗೆ ಹೆಂಗೆ ಅನಿಸ್ತೈತೆ? ಅಷ್ಟು ಚೆನ್ನಾಗಿದೆ ಅಲ್ಲ ವ್ಯೂ ಬಾಬಾ? ಬೆಂಗಳೂರಲ್ಲಿ ಬೋರ್ ಆಗೋಗಿತ್ತು, ಅಲ್ಲೇ ಬಿಟ್ಟು ಟ್ರಾಫಿಕ್ಕು. ನಿಮ್ಮಿಂದ ಇವಾಗ ಟ್ರೆಕ್ಕಿಂಗ್ ಬಂದಿದ್ದು. ಥ್ಯಾಂಕ್ ಯು ಬೇಬಿ. ಅಲ್ಲಿ ಟ್ರಾಫಿಕಲ್ಲಿ ಪ್ಲಾಸ್ಟಿಕ್ ಇಂದ ದೂರ ಬಂದು ಪೀಸ್ ಆಗಿದೆ ಅಲ್ಲ ಇವಾಗ. ಯಾವ ಟೆನ್ಷನ್ ಇಲ್ಲ, ಏನಿಲ್ಲ, ಆರಾಮಾಗಿದ್ದೀವಿ, ಹ್ಯಾಪಿ. ಮೇಲಿಂದ ಹೋಗ್ತಿದ್ದೀವಿ. ಫುಲ್ಲು ಗಾಳಿ ಅಂದರೆ ಗಾಳಿ. ಕ್ಯಾಬ್ ಕೂಡ ನಿಂತ್ಕೊಂತಲ್ಲ, ಕ್ಯಾಬ್ ಹಾರೋಗ್ತೈತೆ ಅವಾಗ್ಲಿಂದ. ಇವಾಗ ಹೋಗಿ ಹೊಸಳ್ಳಿ ಬೆಟ್ಟದಿಂದ ಗಾಯ್ಸ್ ಅಲ್ಲಿ ಬೆಟ್ಟ ಇಳ್ಕೊಂಡ್ ಬರ್ತಾ ಇದ್ದೀವಿ. ಇವನು ಬಂದ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದಿದ್ದಾನೆ, ನೀರು ಹರಿತೈತೆ ಅಂತ. ಎಷ್ಟು ಕುಡಿಯೋಕೆ ಅದು ಕಾಲಲ್ಲಿ ರಕ್ತ ಬರ್ತೈತೆ, ಅದು ತೊಳೆಯಕ್ಕೆ. ಇಲ್ಲ ಕಾಲಲ್ಲಿ ರಕ್ತ ಬರ್ತೈತೆ, ಅಮ್ಮ ಹೋಗ್ಬಿಟ್ಲು, ಅದಕ್ಕೆ ತೊಳೆಯಕ್ಕೆ. ಈ ನೀರು ಹರಿತೈತೆ, ಇದರಲ್ಲಿ ಕುಡಿಯೋಕೆ ಅಂತ ಬಂದಿದ್ದಾನೆ. ಕುಡ್ದಿಲ್ಲಲ್ಲ ಇನ್ನ, ಕುಡಿಯೋಕೆ ಅಂತಲ್ಲ ಬಂದಿದ್ದು. ಹೌದಾ, ಸರಿ ಗೈಸ್. ಹೋಗ್ತಾ ಇವಾಗ ಫೋಟೋಸ್ ಎಲ್ಲ ತೆಗ್ದಿದ್ದಾಗಿದೆ. ಇನ್ನು ಇಳಿತಾನೇ ಇದ್ದೀವಿ. ಹತ್ತದಂತೂ ಬೇಗ ಹತ್ಬಿಟ್ರಿ. ಇನ್ನು ಇಳಿತಾನೇ ಇದ್ದೀವಿ.
ಗೈಸ್ ಇವಾಗ 10:30 ಆಗೋಗಿದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಇವಾಗ ನಾವು ಗೈಸ್ ವೆಜ್ ತಿಂತಿದ್ದೀವಿ. ಟೊಮೆಟೊ ಬಾತ್, ಕೇಸರಿ ಬಾತ್, ಇನ್ನು ರವೆ ಇಡ್ಲಿ, ಇಲ್ಲಿ ಬಿಸಿಬೇಳೆ ಬಾತ್. ಇವಾಗ ಅಷ್ಟೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದು ಕುತ್ಕೊಂಡಿದ್ದೀವಿ. ಇವಾಗ ಹೊರಡಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಹಾಸನ್ ಹೈವೇಯಲ್ಲಿ ಆಕ್ಸಿಡೆಂಟ್ ಆಗಿದೆ. ಆನ್ ದ ವೇ ಮನೆಗೆ ಹೋಗ್ತಾ ಇದ್ರೆ ಫುಲ್ ಆಕ್ಸಿಡೆಂಟ್ ಆಗಿದೆ. ಆ್ಯಂಬುಲೆನ್ಸು, JCB, ಒಂದು ಕ್ಯಾಂಟ್ರೋನೇ ಉಲ್ಟಾ ಬಿದ್ದೋಗಿದೆ. ಅದಕ್ಕೆ ಹೇಳೋದು ಹುಡುಗರಿಗೆ ಡ್ರೈವ್ ಮಾಡಬೇಕಾದ್ರೆ ನಿಧಾನಕ್ಕೆ ನೋಡಿಕೊಂಡು ಮಾಡಿಕೊಂಡು ಡ್ರೈವ್ ಮಾಡಿ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಕ್ಯಾಂಟ್ರೋನೇ ಉಲ್ಟಾ ಬಿದ್ದೋಗಿದೆ. ಇಲ್ಲಿ ನೋಡಿ. ಇವಾಗ ಕುಣಿಗಲ್ ಹೈವೇದಲ್ಲಿದ್ದೀವಿ. ಎಳ್ನೀರು ಕುಡಿತಾ ಇದ್ದೀವಿ. ಇನ್ನೇನು ಮನೆ ಕಡೆಗೆ ಹೋಗ್ಬೇಕು. ಸೊ ಗಾಯ್ಸ್, ಇವಾಗ ನಮ್ಮ ಭಾವ ಹೋಗ್ತಾ ಇದ್ದಾರೆ. ಸೊ ಗಾಯ್ಸ್, ಇವಾಗ ಅಷ್ಟೇ ಮನೆ ಹತ್ರ ಬಂದು ರೀಚ್ ಆಗಿದ್ದೀವಿ. ಇದು ನಮ್ಮ ಕಸಿನ್ಸ್ ಟ್ರಿಪ್ ಶಾರ್ಟ್ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.